ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಪ್ರಿಯ ವಿದ್ಯಾರ್ಥಿಗಳು, ತಮಗೆಲ್ಲರಿಗೂ ಮುಂಜಾನೆಯ ಶುಭಾಶಯನ್ನು ಹೇಳುತ್ತಾ ಇಂದಿನ ಈ ವಿಡಿಯೋನಲ್ಲಿ ನಾವು SSLC ವಾರ್ಷಿಕ ಪರೀಕ್ಷೆ 2026 ಬಹುಪದೋಕ್ತಿ ಘಟಕ 2 ಬಹುಪದೋಕ್ತಿಯ ಮೇಲೆ ಅತಿ ಮುಖ್ಯವಾದಂಥ ಮತ್ತು ಪ್ರಮುಖವಾದಂಥ ಪ್ರಶ್ನೆಗಳು 3 ಅಂಕಗಳಿಗೆ ಕೇಳ್ತಾರೆ. 3 ಮಾರ್ಕ್ಸ್ಗೆ ಫಿಕ್ಸ್ ಬರುವಂಥ ಪ್ರಶ್ನೆಗಳನ್ನು ಇವತ್ತು ನಾವು ಬಿಡಿಸೋಣ. ಇದೇನಪ್ಪ ಅಂದ್ರೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿದು ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಅದರ ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡ್ರಿ ಅಂತ ಹೇಳಿ ಈ ಒಂದು ಪ್ರಶ್ನೆ ಫಿಕ್ಸ್ ಆಗಿ 3 ಮಾರ್ಕ್ಸ್ಗೆ ಬರುತ್ತೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಬಹುಪದೋಕ್ತಿಯಲ್ಲಿ 10 ಪ್ರಾಬ್ಲಮ್ಸ್ ಅದಾವು. ನಂದು ಒಂದೇ ಒಂದು ರಿಕ್ವೆಸ್ಟ್, ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಯಾರು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಾ ಆದಷ್ಟು ಏನಪ್ಪಾ ಅಂದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟ್ ಥೇರಿ ಕಾನ್ಸೆಪ್ಟ್. ಈ ಥೇರಿ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಈ ಬಹುಪದೋಕ್ತಿ ಅಂದ್ರೆ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಯಾವ ತರ ಇರ್ತದ, ಅದರ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಇಲ್ಲಿ ನೋಡ್ರಿ. ಇವಾಗ ಫಸ್ಟ್ ಬಹುಪದೋಕ್ತಿ. ಈ ಅಧ್ಯಾಯದಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು 3 ಅಂಕದ ಪ್ರಶ್ನೆ, ಒಂದು 1 ಅಂಕದ ಪ್ರಶ್ನೆ, ಅಂದ್ರೆ ಟೋಟಲ್ ಎಷ್ಟಪ್ಪ ಅಂದ್ರೆ 4 ಮಾರ್ಕ್ಸ್ ಬರ್ತವೆ. ಎಷ್ಟು ಬರ್ತವೆ? 4 ಮಾರ್ಕ್ಸ್ ಫ್ರಮ್ ದಿಸ್ ಟಾಪಿಕ್. ಈ ಅಧ್ಯಾಯದಿಂದ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ನಿಮ್ಮ ನೀಲ ನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಏನಪ್ಪಾ ಅಂತಂದ್ರೆ 4 ಮಾರ್ಕ್ಸಿಗೆ ಈ ಅಧ್ಯಾಯದಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಮಾರ್ಕ್ಸ್ ಬರುತ್ತವೆ ಅಂತ ಹೇಳ್ತೀವಿ. ಇಲ್ಲಿ ಸಾಮಾನ್ಯ ರೂಪ, ಇಲ್ಲಿ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ನೋಡ್ರಿ. ವರ್ಗ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಸಾಮಾನ್ಯ ರೂಪ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಅಂತ ಹೇಳಿ ಬರುತ್ತೆ. ಇಲ್ಲಿ ನೋಡ್ರಿ, ಪಿ ಆಫ್ ಎಕ್ಸ್ ಅಂದ್ರೆ ಏನು? ಪೊಲಿನಾಮಿಯಲ್ ಅಂದ್ರೆ ಬಹುಪದೋಕ್ತಿ. ನಾವು ಬಹುಪದೋಕ್ತಿ ಏನಪ್ಪಾ ಅಂದ್ರೆ ಪಿ ಆಫ್ ಎಕ್ಸ್, ಕ್ಯೂ ಆಫ್ ಎಕ್ಸ್, ಈ ತರ ಜಿ ಆಫ್ ಎಕ್ಸ್ ಅಂದ್ರೆ ಈ ತರ ನಾವು ಸೂಚಿಸ್ತೀವಿ, ಡಿನೋಟ್ ಮಾಡ್ತೀವಿ. ಇಲ್ಲಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಇದು ಏನಪ್ಪಾ ಅಂದ್ರೆ ವರ್ಗ ಬಹುಪದೋಕ್ತಿ. ಇಲ್ಲಿ ಎ ಬಿ ಸಿ ಏನಪ್ಪಾ ಅಂದ್ರೆ ಎ ಬಿ ಸಿ ಏನಾಗುತ್ತೆ ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಹೇಳ್ತೀವಿ ನಾವು, ಅಂದ್ರೆ ರಿಯಲ್ ನಂಬರ್ಸ್. ವಾಸ್ತವ ಸಂಖ್ಯೆಗಳು ಅಂದ್ರೆ ಏನು? ರಿಯಲ್ ನಂಬರ್ಸ್. ಎ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣ. ಎ ಏನಪ್ಪಾ ಅಂದ್ರೆ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಸಹಗುಣಕ ಅಂತ ಹೇಳಿ ಹೇಳ್ತೀವಿ. ಬಿ ಏನಪ್ಪಾ ಅಂದ್ರೆ ಎಕ್ಸ್ ನ ಸಹಗುಣಕ. ಸಿ ಏನಾಗತ್ತಪ್ಪ ಅಂದ್ರೆ ಸ್ಥಿರಾಂಕ. ಸ್ಥಿರಾಂಕ ಅಂದ್ರೆ ಕಾನ್ಸ್ಟಂಟ್ ಅಂತ ಹೇಳಿ ಹೇಳ್ತೀವಿ. ಎ ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಬಿ ಎಕ್ಸ್ ನ ಸಹಗುಣಕ, ಸಿ ಅಂದ್ರೆ ಏನು? ಸ್ಥಿರಾಂಕ. ಸಹಗುಣಕ ಅಂದ್ರೆ ಕೊಯಿಫಿಷಿಯಂಟ್. ಎ ಇಸ್ ದ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಹೇಳ್ತೀವಿ, ಬಿ ಇಸ್ ದ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಅಂಡ್ ಸಿ ಇಸ್ ವಾಟ್? ಕಾನ್ಸ್ಟಂಟ್ ಹಿಯರ್. ನೆಕ್ಸ್ಟ್ ಕಮಿಂಗ್ ಟು ದಿ ವಾಟ್? ಬಹುಪದೋಕ್ತಿಯ ಶೂನ್ಯತೆಗಳು. ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳು ಅಂದ್ರೆ ಅಲ್ಫಾ ಮತ್ತು ಬೀಟಾ ನೋಡ್ರಿ. ಇದು ಅಲ್ಫಾ ಮತ್ತು ಬೀಟಾಗಳು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನೋಡ್ರಿ. ಅಲ್ಫಾ ಮತ್ತು ಬೀಟಾಗಳು, ಅಲ್ಫಾ ಅಂಡ್ ಬೀಟಾ ಆರ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಹೇಳ್ತೀವಿ. ಅಲ್ಫಾ ಮತ್ತು ಬೀಟಾಗಳು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬ ವರ್ಗ ಬಹುಪದೋಕ್ತಿಯ ವರ್ಗ ಯಾಕೆ ಹೇಳ್ತೀವಿ ಅಂದ್ರೆ ಬಿಕಾಸ್ ಪವರ್ ಆಫ್ ದ ಎಕ್ಸ್ ಇಸ್ ವಾಟ್? 2. ಎಕ್ಸ್ ದ ಘಾತ ಏನಿದೆ? 2 ಇದೆ, ಅದಕ್ಕೆ ನಾವು ಬಹುಪದೋಕ್ತಿ ಅಂತ ಹೇಳ್ತೀವಿ, ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಶೂನ್ಯತೆಗಳಾದರೆ ಅಂದ್ರೆ ಅಲ್ಫಾ ಮತ್ತು ಬೀಟಾಗಳು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾದರೆ, ಶೂನ್ಯತೆಗಳ ಮೊತ್ತ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ ಬಿ ಬೈ ಎ. ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ, ಇದನ್ನ ಎರಡು ಕೂಡಿಸಿದ್ರೆ ಮೊತ್ತ ಆಗ್ತದೆ. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ವಾಟ್? ಮೈನಸ್ ಬಿ ಬೈ ಎ. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಇಲ್ಲಿ ಬಿ ಅಂದ್ರೆ ಏನು? ಎಕ್ಸ್ ನ ಸಹಗುಣಕ, ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಇಲ್ಲಿ ಸಿ ಅಂದ್ರೆ ಸ್ಥಿರಾಂಕ, ಎ ಅಂದ್ರೆ ಏನಪ್ಪಾ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಬರೆದುಕೊಳ್ಳಿ ಇಷ್ಟೇ. ಪಾಸ್ ದ ವಿಡಿಯೋ ಅಂಡ್ ನೋಟ್ ಇಟ್ ಡೌನ್. ನೋಟ್ ಮಾಡ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಇದರ ಮೇಲೆ ಸಮಸ್ಯೆಗಳು 3 ಮಾರ್ಕ್ಸಿಗೆ ಯಾವ ರೀತಿಯಾಗಿ ಸಮಸ್ಯೆಗಳು ಬರ್ತಾವ ನೋಡೋಣ. ನೋಡಿ, ಇವಾಗ ಇಲ್ಲಿ ಮೊದಲನೇ ಸಮಸ್ಯೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಏನ್ ಕಂಡುಹಿಡಿಯಬೇಕು ನಾವು? ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂತ ತಿಳ್ಕೊಳ್ತಾರೆ. ಇಲ್ಲಿ ಮೊದಲು ನಾವು ಏನ್ ಮಾಡ್ತೀವಿ ಅಂದ್ರೆ, ಈಗ ಇದು ಏನಿಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಇದರ ಶೂನ್ಯತೆಗಳನ್ನು ಕಂಡುಹಿಡಿತೀವಿ. ಅಪವರ್ತನ ವಿಧಾನದಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಶೂನ್ಯತೆಗಳನ್ನು ಕಂಡುಹಿಡಿತೀವಿ. ಇಸ್ ಈಕ್ವಲ್ ಟು 0 ತಗೋತೀವಿ. ಪರಿಹಾರ
ನೋಡ್ರಿ ಇದು ಏನಪ್ಪಾ ಅಂದ್ರೆ ಗುಣಾಕಾರ ಮಾಡಿದ್ರೆ ಮೊದಲನೇ ಮತ್ತು ಕೊನೆಯ ಪದವನ್ನು ಗುಣಾಕಾರ ಮಾಡಿದ್ರೆ ಏನಾಗ್ತದೆ 10x². 10x². ಇದರ ಏನಪ್ಪಾ ಅಂದ್ರೆ ಅಪವರ್ತಗಳನ್ನು ತೆಗಿಬೇಕು. ಇದರ ಅಪವರ್ತಗಳನ್ನು ತೆಗೆದ್ರೆ ಮಿಡಲ್ ಟರ್ಮ್ ಸಿಗ್ಬೇಕು ಅಂದ್ರೆ ಮಧ್ಯದ ಪದ ಬರಬೇಕು. ಇಲ್ಲಿ 5 2s are 10, 5 2 10, 5x 2x ಇದು ಪ್ಲಸ್ ಇದನ್ನು ಪ್ಲಸ್, 5 2s are 10, 5 + 2 7 ಆಗುತ್ತಲ್ಲ. ಇದರ ಸ್ಥಾನದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 5x + 2x ಇದು ಲಾಸ್ಟ್ ಇದು ಕೊನೆಯ ಪದ 10 ಆಸ್ ಇಟ್ ಈಸ್ ಮತ್ತು ಮೊದಲನೇ ಪದ ಏನೈತೆ x² ಆಸ್ ಇಟ್ ಈಸ್. ಇದಾದ ನಂತರ ನಾವೇನ್ ಮಾಡ್ತೀವಿ ಅಂದ್ರೆ ಗುಂಪನ್ನು ಮಾಡ್ತೀವಿ. ಇದು x² + 5 ಒಂದು ಗುಂಪು, ಇದರಲ್ಲಿ x ಕಾಮನ್ ತಗೋತೀವಿ, x + 5 x² + 5 ನಲ್ಲಿ x ಕಾಮನ್ ತಗೋತೀವಿ, x + 5 ಉಳಿತದೆ. ನೆಕ್ಸ್ಟ್ ಇದರಲ್ಲಿ 2 ಕಾಮನ್ ತಗೋತೀವಿ, x + 5 ಈಸ್ ಈಕ್ವಲ್ ಟು ಏನಾಗುತ್ತೆ 0 ಈಸ್ ಈಕ್ವಲ್ ಟು 0 ಆಗುತ್ತೆ. ಒಂದೇ ನಿಮಿಷ. ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ಎಸ್. ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ x + 5 x + 5 ಎರಡು ಸರ್ತಿ ಇದೆ, ಕಾಮನ್ ಆಗಿ ಒಂದೇ ಸಲ ಬರೀತೀವಿ ನಾವು x + 5. ಇದಾದ ನಂತರ x ಉಳಿತು, ಇಲ್ಲಿ ಏನು ಉಳಿತು 2, x + 2 ಈಸ್ ಈಕ್ವಲ್ ಟು 0. ಈಗ ನಾವೇನ್ ಮಾಡ್ತೀವಿ x + 5 ಈಸ್ ಈಕ್ವಲ್ ಟು 0, x ಈಸ್ ಈಕ್ವಲ್ ಟು ಇದು +5 ಕಡೆ ಹೋದ್ರೆ ಏನಾಗುತ್ತೆ -5, x + 2 ಈಸ್ ಈಕ್ವಲ್ ಟು 0, ಇದು +2 ಇದ್ರೆ ಈ ಕಡೆ ಹೋದ್ರೆ ಏನಾಗುತ್ತೆ ರೈಟ್ ಸೈಡ್ ಬಲಭಾಗದಲ್ಲಿ ಹೋಗಿದ್ದಾಗ ಏನೋ ವರ್ಜಿಸಿದಾಗ -2 ಆಗುತ್ತೆ. ಇಲ್ಲಿ ಆಲ್ಫಾ ಈಸ್ ಈಕ್ವಲ್ ಟು -5 ಮತ್ತು ಬೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ -2. ಬಹುಪದೋಕ್ತಿಯ ಶೂನ್ಯತೆಗಳು. ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ. ಶೂನ್ಯತೆಗಳು ಈ ರೀತಿಯಾಗಿ ನಾವು ಮೊದಲನೇದು ಏನಪ್ಪಾ ಅಂದ್ರೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದ್ವಿ. ಇವಾಗ ಇದಾದ್ಮೇಲೆ ಶೂನ್ಯತೆಗಳ ಮೊತ್ತ ಮತ್ತು ಅದರ ಸಹಗುಣಕಗಳ ಸಂಬಂಧ. ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕಗಳ ನಡುವಿನ ಮೊತ್ತ ಮತ್ತು ಗುಣಲಬ್ಧ ಇದರ ಏನಪ್ಪಾ ಅಂದ್ರೆ ಸಂಬಂಧವನ್ನು ನಾವು ನೋಡ್ಬೇಕು. ಇಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಆಲ್ಫಾ ಪ್ಲಸ್ ಬೀಟಾ, ಇಲ್ಲಿ ಆಲ್ಫಾ ಅಂದ್ರೆ ಏನಿದೆ -5, ಬೀಟಾ ಅಂದ್ರೆ ಏನಿದೆ -2, -5 ಪ್ಲಸ್ -2 ಈಸ್ ಈಕ್ವಲ್ ಟು ಇಲ್ಲಿ ಬಿ ನೋಡ್ರಿ, ಇಲ್ಲಿಂದ ತೆಗಿತೀವಿ ನಾವು ax² ಪ್ಲಸ್ bx ಪ್ಲಸ್ c. ಬಿ ಅಂದ್ರೆ ಏನಾಗುತ್ತೆ ಇಲ್ಲಿ 7, b ಈಸ್ ಈಕ್ವಲ್ ಟು 7 -7 a x² ರ ಸಹಗುಣಕ 1 -5 ಪ್ಲಸ್ ಇಂಟು ಮೈನಸ್ ದಿಸ್ ಇಸ್ -7 then -7 ಈಸ್ ಈಕ್ವಲ್ ಟು ಏನಾಗುತ್ತೆ -7. ಇದು ಶೂನ್ಯತೆಗಳ ಮೊತ್ತ. ಈಗ ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಈ ಶೂನ್ಯತೆಗಳ ಗುಣಲಬ್ಧ ಇಲ್ಲಿ ಸಿ ಅಂದ್ರೆ ಏನಾಗುತ್ತೆ 10. ಸಿ ಅಂದ್ರೆ ಏನು 10 ಆಲ್ಫಾ ಇಂಟು -5, ಆಲ್ಫಾ ಅಂದ್ರೆ -5, ಬೀಟಾ ಅಂದ್ರೆ -2, ಇದು 10. ಸಿ ಅಂದ್ರೆ ಎ ಅಂದ್ರೆ ಏನು, ಎ ಅಂದ್ರೆ x² ನ ಸಹಗುಣಕ, ಇಲ್ಲಿ 1 ಇರುತ್ತೆ, ಏನು ಇಲ್ಲಿ ಇರುತ್ತೆ 1, ಮೈನಸ್ ಇಂಟು ಮೈನಸ್ ಪ್ಲಸ್ 5 2s are 10 and 10/1 is what 10. ಇದು ಏನಪ್ಪಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ. ಈ ರೀತಿಯಾಗಿ ನಾವು ಏನ್ ಮಾಡಬೇಕು, ಮೊದಲನೇದಾಗಿ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು. ಆಮೇಲೆ ಶೂನ್ಯತೆಗಳ ಮೊತ್ತ ಮತ್ತು ಅದರ ಸಹಗುಣಕಗಳ ನಡುವಿನ ಸಂಬಂಧ, ಶೂನ್ಯತೆಗಳ ಗುಣಲಬ್ಧ ಮತ್ತು ಅದರ ಸಹಗುಣಕಗಳಿನ ಸಂಬಂಧವನ್ನು ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ತಾಳೆ ನೋಡ್ತೀವಿ. ಇದಕ್ಕೆ ಏನಪ್ಪಾ ಅಂದ್ರೆ ಫಿಕ್ಸ್ ಆಗಿ ಬರುವಂತ ಒಂದು ಪ್ರಶ್ನೆ, ಇದರ ಮೇಲೆ 3 ಅಂಕದ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್, x² - 3. x² ಪರಿಹಾರ ನೋಡಲಿ, ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಕನ್ನಡ ನಂದು. ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳ ಸಹಗುಣಕಗಳಿನ ಸಂಬಂಧವನ್ನು ತಾಳೆ ನೋಡ್ರಿ.
ಅಂತ ಹೇಳಿ ಬರುತ್ತೆ. ಇಲ್ಲಿ ನೋಡಿ ಪರಿಹಾರ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, ಫಸ್ಟ್ ಮೊದಲನೇದಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ 3 ಎಕ್ಸ್ ಸ್ಕ್ವೇರ್ ಮೈನಸ್ 3 ಈಸ್ ಈಕ್ವಲ್ ಟು 0. ನಾ ಇದನ್ನ ಈ ರೀತಿ ಬರೀತೀನಿ, ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಮತ್ತೆ ಏನಾಗುತ್ತೆ 3 ನೇ ಉಳಿಯುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ 3 ಈಸ್ ಈಕ್ವಲ್ ಟು 0 ನಾವು ಏನ್ ಮಾಡ್ತೀವಿ, ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಅಂತ ಹೇಳಿ ಬರ್ತೀವಿ. ಇಲ್ಲಿ ಎಕ್ಸ್ ಇದು ಏನಾಗುತ್ತೆ ಎ ಸ್ಕ್ವೇರ್, ಇದು ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ನಾವು ಏನ್ ಮಾಡ್ತೀವಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಈ ಸೂತ್ರವನ್ನ ಇಲ್ಲಿ ಅಪ್ಲೈ ಏನ್ ಮಾಡ್ತೀವಿ ಅಂದ್ರೆ ಉಪಯೋಗಿಸ್ತೀವಿ. ಇಲ್ಲಿ ಎ ಅಂದ್ರೆ ಎಕ್ಸ್, ಎಕ್ಸ್ ಪ್ಲಸ್ ರೂಟ್ 3 ಎಕ್ಸ್ ಮೈನಸ್ ರೂಟ್ 3 ಈಸ್ ಈಕ್ವಲ್ ಟು ವಾಟ್ 0. ಇಲ್ಲಿ ಎಕ್ಸ್ ಪ್ಲಸ್ ರೂಟ್ 3 ಈಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ ರೂಟ್ 3 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು ಈ ಪ್ಲಸ್ ರೂಟ್ 3 ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ ಅಂದ್ರೆ ಬಲಭಾಗದಲ್ಲಿ ಹೋದಾಗ ಮೈನಸ್ ರೂಟ್ 3 ಆಗುತ್ತೆ, ಪ್ಲಸ್ ರೂಟ್ 3. ಇಲ್ಲಿ ಮೈನಸ್ ರೂಟ್ 3 ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ ಪ್ಲಸ್ ರೂಟ್ 3 ಆಗುತ್ತೆ. ಇಲ್ಲಿ ಅಲ್ಫಾ ಈಸ್ ಈಕ್ವಲ್ ಟು ಮೈನಸ್ ರೂಟ್ 3 ಅಂಡ್ ಬೀಟಾ ಈಸ್ ಈಕ್ವಲ್ ಟು ರೂಟ್ 3 ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ. ಬಹುಪದೋಕ್ತಿಯ ಶೂನ್ಯತೆಗಳು. ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಅದರ ಸಹಗುಣಗಳ ಸಂಬಂಧ, ಗುಣಲಬ್ಧ ಮತ್ತು ಅದರ ಸಹಗುಣಗಳ ಸಂಬಂಧ ನೋಡ್ರಿ. ಇವಾಗ ಈ ರೀತಿಯಾಗಿ ನಾವು ಮೊದಲನೇದಾಗಿ ಏನ್ ಮಾಡಿದ್ವಿಪ್ಪ ಅಂದ್ರೆ ಸಹಗುಣಕಗಳ ಏನಪ್ಪಾ ಅಂದ್ರೆ ಶೂನ್ಯತೆಗಳನ್ನು ಕಂಡು ಹಿಡಿದಿವಿ. ಇವಾಗ ಬಹುಪದಕ್ಕೆ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಎಸ್, ಇಲ್ಲಿ ನೋಡ್ರಿ ಇವಾಗ ನಾನು ಎಕ್ಸ್ ಸ್ಕ್ವೇರ್ ಮೈನಸ್ 3 ಇಷ್ಟೇ ಇದೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 3 0x ಮೈನಸ್ 3 ಇದನ್ನ ಈ ರೂಪದಲ್ಲಿ ಬರ್ತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 3 ಈಸ್ ಈಕ್ವಲ್ ಟು 0. ಇದನ್ನೇ ನಾ ಈ ರೀತಿ ಬರೆದೆ. ಇದರ ಕೆಳಗಡೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರೀತೀನಿ ನಾನು, ಸಾಮಾನ್ಯ ರೂಪವನ್ನು ಬರೆದು. ಇಲ್ಲಿ ಎಕ್ಸ್ ಸ್ಕ್ವೇರ್ ನ ಕೋಎಫಿಷಿಯಂಟ್ ಏನಾಗುತ್ತೆ 1, ಎಕ್ಸ್ ಸ್ಕ್ವೇರ್ ಎ 1 ಆಗುತ್ತೆ, ಬಿ ಇಸ್ ವಾಟ್ 0, ಸಿ ಏನಾಗುತ್ತೆ ಮೈನಸ್ 3, ಸಿ ಇಸ್ ವಾಟ್ ಮೈನಸ್ 3, ಸಿ ಏನಾಗುತ್ತೆ ಇಲ್ಲಿ ಮೈನಸ್ 3 ಆಗುತ್ತೆ. The value of c is what minus 3. c is equal to minus 3 ಆಯ್ತು. ಇದು ಏನಪ್ಪಾ ಅಂದ್ರೆ ಸಹಗುಣಕಗಳನ್ನು ಬರ್ಕೊಂತೀವಿ ಎ ಬಿ ಮತ್ತು ಸಿ. ಈ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಅಂದ್ರೆ ಎಷ್ಟಿದೆ ಇಲ್ಲಿ ಮೈನಸ್ ರೂಟ್ 3 ಮೈನಸ್ ರೂಟ್ 3, ಬೀಟಾ ಅಂದ್ರೆ ಪ್ಲಸ್ ರೂಟ್ 3, ಬಿ ಅಂದ್ರೆ ಇಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ, ಬಿ ಯ ಬೆಲೆ ಏನಿದೆ ಇಲ್ಲಿ 0 ಮೈನಸ್ 0, ಎ ಅಂದ್ರೆ ಏನು 1. ಇದು ಮೈನಸ್ ರೂಟ್ 3 ಪ್ಲಸ್ ರೂಟ್ 3 ಕ್ಯಾನ್ಸಲ್ ಆಗಿ ಏನಾಗುತ್ತೆ 0 ಈಸ್ ಈಕ್ವಲ್ ಟು 0. ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕ ಎರಡು ಸಮವಾಗಿವೆ. ಅದೇ ರೀತಿಯಾಗಿ ಶೂನ್ಯತೆಗಳ ಗುಣಲಬ್ಧವನ್ನು ಕೂಡ ನಾವು ಇಲ್ಲಿ ಮಾಡ್ತೀವಿ. ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಅಂದ್ರೆ ಮೈನಸ್ ರೂಟ್ 3, ಬೀಟಾ ಅಂದ್ರೆ ರೂಟ್ 3, ದಟ್ ಈಸ್ ಈಕ್ವಲ್ ಟು ಮೈನಸ್ ರೂಟ್ 3 ಇಂಟು ರೂಟ್ 3. ಇಲ್ಲಿ ಸಿ ಅಂದ್ರೆ ಏನಾಗುತ್ತೆ ಇಲ್ಲಿ ಸಿ ಅಂದ್ರೆ ಮೈನಸ್ 3, ಎ ಅಂದ್ರೆ 1, ರೂಟ್ 3 ಇಂಟು ರೂಟ್ 3, ರೂಟ್ 3 ಇಂಟು ರೂಟ್ 3 ಅಂದ್ರೆ 3 ಆಗುತ್ತೆ. ಇದು ಮೈನಸ್ ಸೈನ್, ಮೈನಸ್ ಇಂಟು ಪ್ಲಸ್ ಮೈನಸ್ ರೂಟ್ 3 is equal to minus 3 is equal to sorry not root 3, root cancel ಆಗುತ್ತೆ, root into root square ಆಗುತ್ತೆ, square root cancel, minus into plus minus 3 is equal to minus 3. ಈ ರೀತಿಯಾಗಿ ಅದರ ಗುಣಲಬ್ಧನು ಮತ್ತು ಸಹಗುಣಕಗಳ ನಡುವಿನ ಸಂಬಂಧನೂ ಸಮವಾಗಿದೆ. ಈ ರೀತಿಯಾಗಿ ನಾವು ಸಮಸ್ಯೆಗಳನ್ನ ಬಿಡಿಸಬೇಕು. ಪೌಸ್ ದ ವಿಡಿಯೋ ಅಂಡ್ ನೋಟ್ ಇಟ್ ಡೌನ್, ಬರ್ದ್ಕೊಳ್ರಿ ಇದನ್ನ ಪೌಸ್ ಮಾಡ್ಕೊಂಡು. ನೆಕ್ಸ್ಟ್ ಪ್ರಾಬ್ಲಮ್ ಮೂರನೇದ್ದು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಎಂಬ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕಗಳ ನಡುವಿನ ವ್ಯತ್ಯಾಸ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ. ಇಲ್ಲಿ ಪರಿಹಾರ, ಮೊದಲನೇದಾಗಿ ಪರಿಹಾರ ಇಲ್ಲಿ ನೋಡ್ರಿ. ಪರಿಹಾರ ಮಾಡಬೇಕಾದ್ರೆ ಫಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಸ್ ಈಕ್ವಲ್ ಟು 0. ಇದು ಮೊದಲನೇ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ ಮೈನಸ್ 8x ಸ್ಕ್ವೇರ್ ಬರುತ್ತೆ. ಏನ್ ಬರುತ್ತೆ ಇಲ್ಲಿ
ಮೈನಸ್ 8x². ಇದರ ಅಪವರ್ತನ ತೆಗಿಬೇಕು. ಇದರ ಅಪವರ್ತನ ತೆಗೆದಾಗ ಮಿಡಲ್ ಟರ್ಮ್ ನಮ್ಗೆ ಬೇಕಾಗುತ್ತೆ. ಇಲ್ಲಿ -4x + 2x ಮೈನಸ್ ಇಂಟು ಪ್ಲಸ್ ಮೈನಸ್ 4 2 8 4 8 x ಇಂಟು x² ಇದು -4 + 2 ಮಾಡಿದ್ರೆ ಏನಾಗುತ್ತೆ -2x ಆಗುತ್ತೆ. ಇಲ್ಲಿ ನಾವು ಏನ್ ಮಾಡ್ತೀವಿ, ಇಲ್ಲಿ x² ಆಸ್ ಇಟ್ ಈಸ್ ಮೈನಸ್ ಇದು 2x ಇದರ ಸ್ಥಾನದಲ್ಲಿ ಈ ಅಪವರ್ತನ ಅಂದ್ರೆ ಫ್ಯಾಕ್ಟರ್ಸ್ ಅನ್ನ ಬರಿತೀವಿ. -8 ಆಸ್ ಇಟ್ ಈಸ್. ಇಲ್ಲಿ x² ಕಾಮನ್, ಮೊದಲನೇ ಗುಂಪಿನಲ್ಲಿ ಏನ್ ಮಾಡ್ತೀವಿ ನಾವು, ಇಲ್ಲಿ x ಕಾಮನ್ ಆಗತ್ತೆ, x - 4 ಇಲ್ಲಿ +2 ಕಾಮನ್ ಆಗತ್ತೆ, x - 4 = 0. ಇಲ್ಲಿ x - 4 x - 4 ಎರಡು ಸರ್ತಿ ಇದೆ, ಒಂದೇ ಸಲ ಬರಿತೀವಿ ಕಾಮನ್ ಆಗಿ. x - 4 ಉಳಿತೇನೆ x ಮತ್ತು 2 x + 2 x - 4 = 0, x + 2 = 0. ಈ -4 ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ +4 ಆಗುತ್ತೆ. ಇದು +2 ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ -2 ಆಗುತ್ತೆ. ಇಲ್ಲಿ ಆಲ್ಫಾ = 4, ಬೀಟಾ = -2. ಶೂನ್ಯತೆಗಳು ಬಹುಪದೋಕ್ತಿಯ ಶೂನ್ಯತೆಗಳು. ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ. ಈ ಬಹುಪದೋಕ್ತಿಯ ಶೂನ್ಯತೆಗಳ ನಡುವಿನ ಸಂಬಂಧ, ಸಹಗುಣಕ ಮತ್ತು ಈ ಶೂನ್ಯತೆಗಳ ನಡುವಿನ ಸಂಬಂಧ ನೋಡಲಿ. ಶೂನ್ಯತೆಗಳ ಮೊತ್ತ ಮತ್ತು ಆಲ್ಫಾ + ಬೀಟಾ -b/a. ಎಸ್ -b/a. ಇಲ್ಲಿ ಆಲ್ಫಾ ಅಂದ್ರೆ ಏನಾಗುತ್ತೆ 4 + ಬೀಟಾ ಅಂದ್ರೆ -2. ಇಲ್ಲಿ b, ಇವಾಗ ಇಲ್ಲಿ ನೋಡಿ, ಇದರ ಕೆಳಗಡೆ ನಾನು ಏನ್ ಮಾಡ್ತೀನಿ, ax² + bx + c. ಇಲ್ಲಿ a ಅಂದ್ರೆ 1, x² ನ ಸಹಗುಣಕ ಏನು ಇಲ್ಲಿದ್ರೆ 1 ಇರ್ತದೆ. a = 1 ಇಲ್ಲಿ ಬರ್ತೀನಿ ನಾನು, a = 1. ಇಲ್ಲಿ b ಏನಾಗುತ್ತೆ, b = -2, c = -8. ನೋಡಿ ಇವಾಗ ಆಲ್ಫಾ + ಬೀಟಾ ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ. ಆಲ್ಫಾ ಅಂದ್ರೆ ಏನಾಗುತ್ತೆ 4, ಬೀಟಾ ಅಂದ್ರೆ ಏನು -2. ಈ b ಅಂದ್ರೆ ಏನಿದೆ -2, ಇದು ಮೈನಸ್ ಆಸ್ ಇಟ್ ಈಸ್, ಇಲ್ಲಿ ಇದು -2. a ಅಂದ್ರೆ 1, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ -4 -2, ಮೈನಸ್ ಇಂಟು ಮೈನಸ್ +2, 2/1 is what 2, 4 - 2 ಅಂದ್ರೆ 2, 2 = 2. ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕಗಳ ಸಂಬಂಧ ಎರಡು ಸಮನಾಗಿವೆ ಅಂತ ಹೇಳಿ ನೋಡ್ತೀವಿ ನಾವು, ತಾಳೆ ನೋಡಾಕ್ತೀವಿ. ಎಸ್. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ. ಮೊತ್ತ ಆಯಿತು, ಶೂನ್ಯತೆಗಳ ಗುಣಲಬ್ಧ. ಆಲ್ಫಾ ಇಂಟು ಬೀಟಾ = c/a. ಇದು ಗುಣಲಬ್ಧ. ಆಲ್ಫಾ ಅಂದ್ರೆ ಏನಾಗುತ್ತೆ ಇಲ್ಲಿ 4, ಆಲ್ಫಾ ಅಂದ್ರೆ ಏನು 4, ಬೀಟಾ ಅಂದ್ರೆ -2, 4 ಇಂಟು -2, ಸಿ ಅಂದ್ರೆ ಏನಾಗುತ್ತೆ -8, a ಅಂದ್ರೆ 1, 4 2 8, -8, 8/1 is what again 8. ಇವೆರಡೂ ಏನಾಗಿವೆ ಸಮನಾಗಿವೆ. ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳನ್ನು ಕಂಡುಹಿಡಿದು ಮೊತ್ತ ಮತ್ತು ಸಹಗುಣಗಳ ಸಂಬಂಧ, ಗುಣಲಬ್ಧ ಮತ್ತು ಮೊತ್ತಗಳ ಗುಣಲಬ್ಧ ಮತ್ತು ಸಹಗುಣಗಳ ಸಂಬಂಧವನ್ನು ಈ ರೀತಿಯಾಗಿ ನಾವು ತಾಳೆ ಮಾಡಬೇಕು. ಇದನ್ನ ಏನಪ್ಪಾ ಅಂದ್ರೆ 3 ಮಾರ್ಕ್ಸಿಗೆ ಬರುವಂತ ಫಿಕ್ಸ್ ಕ್ವಶನ್ಸ್. ನೆಕ್ಸ್ಟ್ 6x² - 3 - 7x. ಇದನ್ನು ಕೂಡ ಒಂದೇನಪ್ಪ ಅಂದ್ರೆ ಬಹುಪದೋಕ್ತಿ ಇದೆ. ಇದರ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಮೊದಲನೇದಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ, ನಾವು ಫಸ್ಟ್ ಪರಿಹಾರ. (6x² - 3 - 7x = 0). ಈಗ ನಾನು ಏನ್ ಮಾಡ್ತೀನಿ, ಮೊದಲು ಕರೆಕ್ಟ್ ಆರ್ಡರ್ ನಲ್ಲಿ ಬರ್ಕೋಬೇಕು. x² ಆದ್ಮೇಲೆ x ಟರ್ಮ್ ಅಂಡ್ -3. ಸ್ವಲ್ಪ ಇಲ್ಲಿ ಪದಗಳು ಏನಾಗುತ್ತೆ ಹಿಂದೆ ಮುಂದೆ, ಅದನ್ನ ಕರೆಕ್ಟ್ ಆರ್ಡರ್ ಅಲ್ಲಿ ಕರೆಕ್ಟ್ ಏನಪ್ಪ ಅಂದ್ರೆ ವ್ಯವಸ್ಥಿತ ಅಂದ್ರೆ ಸಾಮಾನ್ಯ ರೂಪದಲ್ಲಿ ಬರ್ಕೋಬೇಕು. ಇದು 6 3 18 -18x². ನಡುವೆ ಏನಿದೆ ಇಲ್ಲಿ 7 ಇದೆ.
ಈಗ ನಾವೇನ್ ಮಾಡ್ತೀವಿ, ಇದರ ಗುಣಕಗಳನ್ನು ಅಪವರ್ತನಗಳು -9 +2 ಮೈನಸ್ ಇಂಟು ಪ್ಲಸ್ ಮೈನಸ್ 9 2 18 ಆಗುತ್ತೆ. 9 ದಾಗ 2 ತೆಗೆದ್ರೆ -7 ಆಗುತ್ತೆ. ನಾವು 6x² -9x. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ, ಸ್ವಲ್ಪ ಇಲ್ಲಿ ಇದನ್ನು ಉಲ್ಟಾ ಬರ್ಕೋತೀವಿ, +2x -9x -3 0. ಯಾಕಂದ್ರೆ ಕಾಮನ್ ತೆಗಿಲಿಕ್ಕೆ ಬರಲ್ಲ, ಇವಾಗ ಬರುತ್ತೆ ಕಾಮನ್ ತೆಗಿಯಕ್ಕೆ. ಇದನ್ನ ನಾವು ಏನ್ ಮಾಡ್ತೀವಿ, +2x ಇದನ್ನ ರಿವರ್ಸ್ ಮಾಡ್ಕೊಳ್ಳಿ, +2x -9x ಈ ರೀತಿಯಾಗಿ ಮಾಡ್ಕೊಳ್ಳಿ. ಇದರಲ್ಲಿ 2x ಕಾಮನ್ ಆಗತ್ತೆ, 3x + 1. ಇದರಲ್ಲಿ 2x ಕಾಮನ್ ತಗೊಳ್ಳಿ, 2 3 6 x into x x², 2x into 1 2x. ಇದ್ರಾಗ -3 ಕಾಮನ್, 3x + 1 equal to what? 0. 3x + 1 3x + 1 ಕಾಮನ್, 3x + 1 ಕಾಮನ್ ಆಗುತ್ತೆ. ಉಳಿತಿನಲ್ಲಿ 2x - 3. 3x + 1 is equal to 0. 3x is equal to -1. X is equal to -1/3. 2x is equal to 3. 2x - 3 is equal to 0. 2x is equal to 3. X is equal to 3/2. ಇಲ್ಲಿ ಅಲ್ಫಾ ಅಂದ್ರೆ ಏನಾಗುತ್ತೆ, -1/3. alpha is equal to -1/3, beta is equal to 3/2. ಬಹುಪದೋಕ್ತಿಯ ನೋಡ್ಲಿ, alpha is equal to -1/3, beta is equal to 3/2 ಬಂತು. ಬಹುಪದೋಕ್ತಿಯ ಶೂನ್ಯತೆಗಳು ಇಲ್ಲಿ ಶೂನ್ಯತೆಗಳ ಮೊತ್ತ. ಇಲ್ಲಿ ಮತ್ತೆ ಏನ್ ಮಾಡ್ತೀವಿ ನಾವು, ax². ಇಲ್ಲಿ ನಾವು ಮೊದಲನೇದಾಗಿ ಏನ್ ಮಾಡ್ತೀವಿ, ಇಕ್ವೇಶನ್ ಬರ್ಕೋತೀವಿ, 6x² -7x + 3 is equal to 0. ಇಲ್ಲಿ ax² + bx + c is equal to what? 0. a is equal to ಏನಾಗುತ್ತೆ 6, b is equal to -7, c is equal to 3. ನೋಡ್ಲಿ, a is equal to 6, b is equal to -7, c is equal to 3 ಆಗುತ್ತೆ. ಇಲ್ಲಿ ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತ alpha + beta is equal to -b/a. ಇಲ್ಲಿ ಅಲ್ಫಾ ಅಂದ್ರೆ ಎಷ್ಟಿದೆ, ಅಲ್ಫಾ ಅಂದ್ರೆ -1/3. ಅಲ್ಫಾ ಅಂದ್ರೆ ಏನಿದೆ, -1/3. ಬೀಟಾ ಅಂದ್ರೆ 3/2. -1/3 + 3/2 is equal to b. b ಅಂದ್ರೆ -7. ಇದ್ರಲ್ಲಿನೂ ಮೈನಸ್ ಇದೆ, ಇಲ್ಲಿನೂ ಮೈನಸ್. ಮೈನಸ್ ಏನಾಗುತ್ತೆ, +7. ಇನ್ನೊಂದು ಸ್ಟೆಪ್ ಬರೀತೀರಿ, ಬರ್ಕೊಳ್ಳಿ. ಎಸ್, ಇದು ಇಲ್ಲಿ ಇರಲಿ ನೋಡಿ. ಇವಾಗ alpha + beta is equal to -b/. b ಅಂದ್ರೆ ಏನಿದೆ, -7. ಇದು ಮೈನಸ್ ಆಸ್ ಇಟ್ ಈಸ್ -7. a ಅಂದ್ರೆ ಏನಿದೆ ಇಲ್ಲಿ 6. a ಅಂದ್ರೆ ಏನಿದೆ 6. ಇಲ್ಲಿ 3 ಮತ್ತು 2ರ ಲಸ ಏನಾಗತ್ತಪ್ಪ ಅಂದ್ರೆ 6 ಆಗುತ್ತೆ. 3 2 6, 2 3 6, -2 + 3, 3 3 9, 3 3 9. ನೋಡ್ರಿ ಇನ್ನೊಮ್ಮೆ, 2 ಮತ್ತು 3ರ ಲಸ ಏನಾಗತ್ತಪ್ಪ ಅಂದ್ರೆ 6, 3 2 6, 2 3 6, 2 into -1 -2, 3 3 9, minus into minus plus 7/6, 9 - 2, 7/6 is equal to 7/6. ಇದೇನಪ್ಪ, ಶೂನ್ಯತೆಗಳ ಮೊತ್ತ. ಏನಂತಿದು, ಶೂನ್ಯತೆಗಳ ಮೊತ್ತ. ಈಗ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯಬೇಕು. ಶೂನ್ಯತೆಗಳ ಗುಣಲಬ್ಧ ಎಸ್. ಈಗ ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ alpha into beta is equal to c/a. ಅಲ್ಫಾ ಅಂದ್ರೆ ಏನಿದೆ ಇಲ್ಲಿ
-1/3 ಬೀಟಾ ಅಂದರೆ 3/2 -1/3 ಇಂಟು 3/2 ಸಿ ಅಂದ್ರೆ ಏನಿದೆ ಸಿ ಅಂದ್ರೆ 3 ಇ ಅಂದ್ರೆ ಏನಿದೆ 6 3 3 ಕ್ಯಾನ್ಸಲ್ ಎಸ್ 3 3 ಕ್ಯಾನ್ಸಲ್ -1/3 ಎಸ್ -3 3 ಕ್ಯಾನ್ಸಲ್ -1/2 the c by what is the value of c here c ಅಂದ್ರೆ -3 ಸಾರಿ c ಅಂದ್ರೆ ಏನಾಗುತ್ತೆ -3 3 1s 3 2s -1/2 is equal to -1/2 ಶೂನ್ಯತೆಗಳ ಗುಣಲಬ್ಧ ಈ ರೀತಿಯಾಗಿ ಏನಪ್ಪ ಅಂದ್ರೆ ಶೂನ್ಯತೆಗಳನ್ನು ಕಂಡುಹಿಡಬೇಕು ಮತ್ತು ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಗಳ ಸಂಬಂಧ ಮತ್ತು ಏನಪ್ಪ ಅಂದ್ರೆ ಗುಣಲಬ್ಧ ಮತ್ತು ಸಹಗುಣಗಳ ಸಂಬಂಧವನ್ನು ತಾಳೆ ಮಾಡಬೇಕು ಈ ರೀತಿಯಾಗಿ 3 ಮಾರ್ಕ್ಸಿಗೆ ಫಿಕ್ಸ್ ಬರುವಂತ ಪ್ರಶ್ನೆ ಇದು ಪ್ರಶ್ನೆ ಏನಪ್ಪ ಅಂದ್ರೆ ನೀವು ಹೋಮ್ವರ್ಕ್ ಮಾಡಬೇಕು ನೀವು ಪ್ರಾಕ್ಟೀಸ್ ಮಾಡಬೇಕು ಹೋಮ್ವರ್ಕ್ ಫಾರ್ ಯು ಪೀಪಲ್ ನೀವು ಪ್ರಾಕ್ಟೀಸ್ ಮಾಡಬೇಕು ಇದನ್ನ ಸೇಮ್ ಇದೇ ತರ ಮಾಡಬೇಕು ನೆಕ್ಸ್ಟ್ ಟಿ ಸ್ಕ್ವೇರ್ -15 ಇದನ್ನು ಕೂಡ ಹೋಮ್ವರ್ಕ್ ನಾಗಾಳೆ x² -√3 ಮಾಡಿದ್ದೆ ಇಲ್ಲಿ x² ಇಲ್ಲಿ ನೋಡಿ ಇವಾಗ ಇದನ್ನ ನಾನೇ ಮಾಡ್ತೀನಿ ಪ್ಲೀಸ್ ನೋಡಿ ಇಲ್ಲಿ ಪರಿಹಾರ t² -15 ಇದನ್ನ ಏನ್ ಮಾಡಿದೆ ನಾವು t² is equal to 0 -√15 is equal to 0 t -√15 t plus √15 is equal to 0 t -√15 t plus √15 is equal to what 0 t is equal to ಇದು ಪ್ಲಸ್ 15 ಆಗುತ್ತೆ ಇದು t is equal to -√15 ಆಗುತ್ತೆ alpha is equal to √15 beta is equal to -√15 ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ ಬಹುಪದೋಕ್ತಿಯ ಶೂನ್ಯತೆಗಳು ನೆಕ್ಸ್ಟ್ t² -15 ನಾನು ಇದನ್ನು ಈ ರೀತಿಯಾಗಿ ಬರೀತೇನೆ t² + 0t -15 is equal to 0 ಇಲ್ಲಿ a is equal to 1 ಇದರ ಸಹಗುಣಕ b ಏನಾಗುತ್ತೆ 0 c is equal to -15 c is equal to ಏನಾಗುತ್ತೆ ಇಲ್ಲಿ -15 ಆಗುತ್ತೆ ಇಲ್ಲಿ ಶೂನ್ಯತೆಗಳ ಮೊತ್ತ alpha plus beta is equal to -b/a alpha ಅಂದ್ರೆ ಇದೆ √15 beta ಅಂದ್ರೆ -√15 ಪ್ಲಸ್ ಇಂಟು ಮೈನಸ್ ಸಾರಿ ಇದು ಪ್ಲಸ್ ಬಿ ಬಿ ಅಂದ್ರೆ ಇದರಲ್ಲಿ 0 ಎ ಅಂದ್ರೆ 1 ಪ್ಲಸ್ ಇಂಟು ಮೈನಸ್ ಮೈನಸ್ √15 -√15 is equal to 0 then 0 is equal to what 0 ಇದು ಏನಪ್ಪ ಅಂದ್ರೆ ಬಹುಪದೋಕ್ತಿಯ ಮೊತ್ತ ಮತ್ತು ಸಹಗುಣಗಳ ಸಂಬಂಧ ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಗಳ ಸಂಬಂಧ ಇದೇ ರೀತಿಯಾಗಿ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ alpha into beta is equal to ಏನಾಗುತ್ತೆ c/a alpha into beta -√15 into -√15 c ಅಂದ್ರೆ ಏನಿದೆ -15 a means what 1 ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ರೂಟ್ ಇಂಟು ರೂಟ್ ಕ್ಯಾನ್ಸಲ್ ಆಗುತ್ತೆ -15 is equal to -15 ಗುಣಲಬ್ಧ ಮತ್ತು ಸಹಗುಣಗಳ ಸಂಬಂಧ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಶೂನ್ಯತೆಗಳನ್ನು ಕಂಡುಹಿಡಿದು ಮೊತ್ತ ಮತ್ತು ಸಹಗುಣಗಳ ಸಂಬಂಧ ಗುಣಲಬ್ಧ ಮತ್ತು ಸಹಗುಣಗಳ ಸಂಬಂಧವನ್ನು ತಾಳೆ ನೋಡ್ತೀವಿ ಇದು ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಹೋಮ್ವರ್ಕ್ ಈ ರೀತಿ ನಾವು ಈಗಾಗಲೇ ಮಾಡಿವಿ ಟ್ರೈ ಯುವರ್ ಸೆಲ್ಫ್ ಇದನ್ನು ಒಂದು ನಿಮ್ಗೆ ಏನಪ್ಪಾ ಇದು ಆಲ್ರೆಡಿ ಆಗಿದೆ ಹೋಮ್ವರ್ಕ್ ಪ್ರಾಕ್ಟೀಸ್ ಮಾಡಿ ಇದನ್ನು ನೆಕ್ಸ್ಟ್ ಇದು ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಪರ್ಪಸ್ ಎಕ್ಸ್ಟ್ರಾ ಪ್ರಾಬ್ಲಮ್ ಟ್ರೈ ಆಟ್ ಹೋಮ್ವರ್ಕ್ ನೆಕ್ಸ್ಟ್ ಇದು ಆಲ್ರೆಡಿ ಮುಗಿದಿದೆ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಅದರ ಏನಪ್ಪಾ ಅಂದ್ರೆ
ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಗಳ ಸಂಬಂಧ, ಶೂನ್ಯತೆಗಳ ಗುಣಲಬ್ಧ ಮತ್ತು ಅದರ ನಡುವಿನ ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳಿ ನೋಡಬೇಕು. ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಎಕ್ಸಾಮಕ್ಕೆ 3 ಮಾರ್ಕ್ಸಿಗೆ ಡೆಫಿನೆಟ್ ಆಗಿ ಬಂದೇ ನಿಮಗೆ ಬರುತ್ತೆ. ಸೊ ಬಿ ಇನ್ ಟಚ್ ವಿತ್ ಅವರ್ ಚಾನಲ್. ಏನಪ್ಪಾ ಅಂದ್ರೆ ನಮ್ಮ ಚಾನಲ್ ಇನ್ನೂ ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಇಲ್ಲ, ನಾನು ಒಂದೇ ಒಂದು ತಮ್ಮಲ್ಲಿ ರಿಕ್ವೆಸ್ಟ್, ನೀವು ನಮ್ಮನ್ನ ಸಪೋರ್ಟ್ ಮಾಡಿ. ಎಲ್ಲ ಏನಪ್ಪಾ ಅಂದ್ರೆ ಮುಖ್ಯವಾದಂತ ಪ್ರಶ್ನೆ 3 ಮಾರ್ಕ್ಸಿನ 4 ಮಾರ್ಕ್ಸಿನ 2 ಮಾರ್ಕ್ಸಿನ ಟಾಪಿಕ್ ವೈಸ್ ಏನಾದ್ರು ಮಾಡ್ತಿರ್ಪ ನಾವು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಪ್ಲೀಸ್ ಒಂದೇ ಒಂದು ರಿಕ್ವೆಸ್ಟ್, ಪ್ಲೀಸ್ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.